ಬಾಲಕೃಷ್ಣ ರೈತರಿಗೆ ಪರಿಹಾರವನ್ನ ನೀಡಿ ಫೋಟೋವನ್ನ ಹಾಕಿಕೊಂಡಿದ್ದಾರೆ. ಭೂಸ್ವಾಧೀನ ಮಾಡುವಾಗ ಶಾಸಕ ಹಣ ಕೊಡೋಕೆ ಸಾಧ್ಯನಾ ಅನ್ನೋ ಪ್ರಶ್ನೆಗಳಿದ್ದಾರೆ. ಬಾಲಕೃಷ್ಣ ರೈತರಿಗೆ ಪರಿಹಾರ ನೀಡಿ ಫೋಟೋ ಹಾಕಿಕೊಂಡಿದ್ದಾರೆ. ಭೂಸ್ವಾಧೀನ ಮಾಡುವಾಗ ಶಾಸಕ ಹಣ ಕೊಡೋಕೆ ಸಾಧ್ಯನಾ? ಮಾಗಡಿ ಬಾಲಕೃಷ್ಣಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಬಡದಿ ಟೌನ್ಶಿಪ್ಗೆ ಅಂತ 12,000 ಕೋಟಿ ಸಾಲ. ಅವರು ಮಾಡಿರೋ ಸಾಲನ ಮುಂದೆ ತೀರಿಸುವವನು ಯಾರು? ಅಸೂಯೆಗೂ ರಾಜಕೀಯ ವಿಚಾರಕ್ಕೂ ವಿರೋಧ ಮಾಡ್ತಾ ಇಲ್ಲ. ಡಿನೋಟಿಫಿಕೇಶನ್ ಮಾಡಿದ್ರೆ ಜೈಲಿಗೆ ಹೋಗ್ತೀನಿ ಅಂತಾರೆ. ಸಿದ್ದರಾಮಯ್ಯ ಕಾಲದಲ್ಲಿ 450 ಎಕರೆ ಹೆಸರಲ್ಲಿದೆ. ಆಗ ಡಿ.ಕೆ.ಶಿ ಅವರನ್ನ ಯಾರಾದ್ರೂ ಜೈಲಿಗೆ ಕಳುಹಿಸಿದ್ರ? ಯಾವ ರೀತಿ ಬಚಾವ್ ಆಗಬೇಕು ಎಂಬುದರಲ್ಲಿ ನೀವು ಎಕ್ಸ್ಪರ್ಟ್ ಬಿಡಿ. ಈ ನಾಟಕ ಬಿಟ್ಟು ಗೌರವಯುತವಾಗಿ ಅಧಿಕಾರ ಮಾಡಿ ಅಂತ ಎಚ್.ಡಿ.ಕೆ ಗುಡುಗಿದ್ದಾರೆ. ನಮ್ಮ ರಾಜ್ಯ ಸರ್ಕಾರದ ಮೇಲೆ ತಮಿಳುನಾಡಿನಲ್ಲಿ ಅಲ್ಲಿಗೆ ನೀರು ಬೇಕಾದಂಥ ಸಂದರ್ಭದಲ್ಲಿ ನೀರಿನ ಕೊರತೆ ಉಂಟಾದಾಗ ಇದು ಇವತ್ತು ಖ್ಯಾತೆ ತೆಗೆದಿರ್ತಕ್ಕಂಥದ್ದಲ್ಲ. ಕಳೆದ 50 ವರ್ಷಗಳಿಂದ ಈ ರೀತಿ ಸಮಸ್ಯೆಗಳನ್ನು ಇವತ್ತು ನಾವೇನು ಕಾಣ್ತಾ ಇದ್ದೇವೆ. ಉತ್ತಮವಾದಂಥ ಮಳೆಯಾದಂಥ ಸಂದರ್ಭದಲ್ಲಿ ತಮಿಳುನಾಡು ನಿರೀಕ್ಷೆ ಮಾಡಿದ್ದಕ್ಕಿಂತ ಮತ್ತು ನೋಡಿ, ಭೂಸ್ವಾಧೀನ ಮಾಡೋವಾಗ ಶಾಸಕ ಹಣ ಕೊಡೋಕೆ ಅಂದ್ರೆ ಸಾಧ್ಯ ಇದೆಯಾ? ಮಾಗಡಿ ಬಾಲಕೃಷ್ಣಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನೆಯನ್ನ ಮಾಡಿರೋದು. ಬಿಡದಿ ಟೌನ್ಶಿಪ್ಗೆ ಅಂತ 12,000 ಕೋಟಿ ಸಾಲವನ್ನ ಮಾಡಿದ್ದಾರೆ. ಅವರು ಸಾಲನ ಮುಂದೆ ತೀರ್ಸೋರು ಯಾರು? ಅಸೂಯೆಗೂ ರಾಜಕೀಯ ವಿಚಾರಕ್ಕೂ ವಿರೋಧ ಮಾಡ್ತಿರಲ್ಲ. ಡಿನೋಟಿಫಿಕೇಶನ್ ಮಾಡಿದ್ರೆ ಜೈಲಿಗೆ ಹೋಗ್ತೀನಿ ಅಂತಾರೆ. ಹಾಗಿದ್ರೆ ಸಿದ್ದರಾಮಯ್ಯ ಕಾಲದಲ್ಲಿ 450 ಎಕರೆ ಏನು ರೀಡೋ ಹೆಸರಿನಲ್ಲಿ ಮಾಡಿದ್ರಲ್ಲ, ಆಗ ಅದನ್ನ ಯಾರಾದ್ರೂ ಜೈಲಿಗೆ ಅದನ್ನ ಒಪ್ಕೊಂಡು ಜೈಲಿಗೆ ಕಳಿಸಿದ್ರ? ಯಾವ ರೀತಿ ಬಚಾವ್ ಆಗಬೇಕು ಅನ್ನೋದ್ರಲ್ಲಿ ಅವರು ಎಕ್ಸ್ಪರ್ಟ್ ಇದ್ದಾರೆ. ಈ ನಾಟಕ ಎಲ್ಲ ಬಿಟ್ಟು ಗೌರವಯುತವಾಗಿ ಅಧಿಕಾರ ಮಾಡಬೇಕು ಅಂತೇಳಿ ಕಿಡಿಕಾರ್ತಾ ಇದ್ದಾರೆ. ಸದ್ಯ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಗೊಂದಲಗಳು ಅಲ್ಲಿನ ಜನರಲ್ಲಿ ಮೂಡ್ತಾ ಇರೋದು. ಯಾಕಂದ್ರೆ ಚೆಕ್ಗಳನ್ನ ಕೊಟ್ಟು ಅದನ್ನ ನಾನು ಕೊಟ್ಟಿದ್ದೀನಿ ಅಂತೇಳಿ ಬಾಲಕೃಷ್ಣ ಅವರು ಹಾಕೊಂಡಿರೋದು. ಅಂದ್ರೆ ಭೂಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಅದು ಯಾವ ರೀತಿಯಾಗಿ ಪರಿಹಾರವನ್ನು ಕೊಡೋಕೆ ಸಾಧ್ಯ ಅಂತೇಳಿ ಪ್ರಶ್ನೆಯನ್ನು ಇಟ್ಟಿರೋದು ಎಚ್.ಡಿ. ಕುಮಾರಸ್ವಾಮಿ ಅವರು. ಯಾಕಂದ್ರೆ ಬಿಡದಿಯಲ್ಲಿ ಯಾರು ಕೂಡ ಭೂಮಿಯನ್ನು ಬಿಡೋದಕ್ಕೆ ರೆಡಿನೇ ಇಲ್ಲ. ಆದರೂ ಕೂಡ ಡಿ.ಕೆ. ಸಾಹೇಬರು ಹೇಳ್ತಾರೆ ಇಲ್ಲ ಬಿಟ್ಟಿದ್ದಾರೆ, 80% ಬಿಟ್ಟಿದ್ದಾರೆ, ಇನ್ನೆಲ್ಲೋ 20% ರೈತರಷ್ಟೇ ಅಡ್ಡಿ ಆಗ್ತಿರೋದು ಅಂತ ಹೇಳಿ. ಸೊ ಅಲ್ಲಿ ಎಷ್ಟೋ ಜನ ಇವತ್ತಿನ ದಿನ ಅದನ್ನು ಆ ಭೂಮಿಯಿಂದ ದುಡ್ಕೊಂಡು ತಿಂತಾ ಇದ್ದಾರೆ. ಅವರಿಗೆ ಆಧಾರ ಆಗಿರುವಂಥದ್ದು ಅದೇ ಒಂದು ಜಾಗ. ಅದೇ ಜಾಗವನ್ನು ಟೌನ್ಶಿಪ್ಪನ್ನು ಮಾಡ್ತೀನಿ ಅಂಥೇಳಿ ಬಂದಿರುವಂಥ ಸರ್ಕಾರ ಎಷ್ಟರ ಮಟ್ಟಿಗೆ ಸರಿ ಅಂತ ಅಲ್ಲಿ ಕಿಡಿಕಾರ್ತಾ ಇದ್ದಾರೆ ಜನ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಜೊತೆಗೆ ಈ ಒಂದು ಚಲೋ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಈ ಒಂದು ಚಲೋಗೆ.